ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಮಾರಾಮಾರಿ ನಡೆದಿದೆ, ಹೊಡೆದಾಟ ನಡೆದಿದೆ. ಶ್ರೀಗಳು, ವಚನಾನಂದ ಶ್ರೀಗಳ ಬೆಂಬಲಿಗರು ಮತ್ತು ಟ್ರಸ್ಟಿಗಳ ನಡುವೆ ಮಾರಾಮಾರಿ ನಡೆದಿದೆ. ಯಾವ ಲೆವೆಲ್ಗೆ ಅಂತಂದ್ರೆ ಚಪ್ಪಲಿ ತೋರಿಸ್ತೀರೇನು, ಕೆಳಗಡೆ ಬರಲೇನು ಅಂತ ಎಚ್.ಎಸ್. ನಾಗರಾಜ್ ಅವರು ಒಂದು ಧಮಕಿ ಹಾಕೋದು ಕೂಡ ನಾವು ಸ್ಟೇಜ್ ಮೇಲೆ ನೋಡಿದ್ವಿ. ಟ್ರಸ್ಟಿಗಳು ಮತ್ತು ಸಂಘದ ನಡುವೆ ಈಗ ಒಂದು ಇಕ್ಕಟ್ಟು ಬಿಕ್ಕಟ್ಟು ಶುರುವಾಗಿದೆ. ವಚನಾನಂದ ಶ್ರೀಗಳು ಉಚ್ಚಾಟನೆ ಆದ ಮೇಲೆ ವಚನಾನಂದ ಶ್ರೀಗಳು ಲೆಕ್ಕಪತ್ರ ಕೊಡಿ, ಇಷ್ಟು ವರ್ಷ ನೀವು ಏನು ನೋಡ್ಕೊಂಡಿದ್ದೀರಿ ಅಕೌಂಟನ್ನು ಅಂತ ಕೇಳಿದರು. ಅದಕ್ಕೆ ಟ್ರಸ್ಟಿ ಉಮಾಪತಿ ಈ ಒಂದು ಅಕೌಂಟ್ಗಳ ಬ್ಯಾಗನ್ನು ಹೊತ್ಕೊಂಡು ಬಂದರು. ಹೊತ್ಕೊಂಡು ಬರ್ತಾ ಇದ್ದ ಹಾಗೆ ಅದರಲ್ಲಿ ಏನಿದೆ ಅಕೌಂಟ್ಸ್ನಲ್ಲಿ ಅನ್ನೋದನ್ನು ನೋಡೋದು ಬಿಟ್ಟು ವಚನಾನಂದ ಶ್ರೀಗಳ ಬೆಂಬಲಿಗರು ಅಲ್ಲಿ ಯಾವುದೇ ರೀತಿಯಂಥ ಪರಾಮರ್ಶೆಗೂ ಕೂಡ ಆಸ್ಪದ ಇಲ್ಲದೆ ಇರೋ ರೀತಿಯಲ್ಲಿ ಶ್ರೀಗಳ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರದ ವಿರುದ್ಧ ಅಲ್ಲಿ ಧ್ವನಿ ಎತ್ತೋದಕ್ಕೆ ಆರಂಭ ಮಾಡಿದರು. ಈಗ ಸಂಘ ಹೆಚ್ಚ, ಟ್ರಸ್ಟ್ ಹೆಚ್ಚ, ಸ್ವಾಮೀಜಿಗಳ ಹೆಚ್ಚ ಅನ್ನೋದರ ಬಗ್ಗೆ ದೊಡ್ಡ ಗೊಂದಲನೇ ಏರ್ಪಟ್ಟಿದೆ. ಈಗೇನೋ ಪ್ರೆಸ್ ಮೀಟ್ ಮಾಡ್ತಾರಂತೆ ಟ್ರಸ್ಟಿಗಳು, ಬಟ್ ಒಂದಂತೂ ಸತ್ಯ, ಇಲ್ಲಿಯವರೆಗೆ ವಚನಾನಂದ ಶ್ರೀಗಳು ಅಸಹಾಯಕರಾಗಿದ್ದರು. ವಚನಾನಂದ ಶ್ರೀಗಳನ್ನು ಟ್ರಸ್ಟಿಗಳು ಕೈಗೊಂಬೆ ಅಂತ ಬಳಸ್ಕೊಳ್ತಾ ಇದ್ರು. ವಚನಾನಂದ ಶ್ರೀಗಳಿಗೆ ಯಾವುದೇ ಅಧಿಕಾರ ಇರಲಿಲ್ಲ. ದೇಣಿಗೆ ಆಗಿರ್ಬೋದು, ಕಾಣಿಕೆ ಆಗಿರ್ಬೋದು, ಅಥವಾ ಇನ್ಯಾವುದೇ ರೀತಿಯಾದಂತಹ ಭಕ್ತರ ಕೊಡುಗೆ ಆಗಿರ್ಬೋದು, ಸರ್ಕಾರದಿಂದ ಬರುವಂತಹ ಅನುದಾನಗಳಾಗಿರ್ಬೋದು, ಯಾವ ರೀತಿ ಖರ್ಚಾಗಿದೆ, ಯಾವ ರೀತಿ ಅದನ್ನು ಮಠಕ್ಕೆ ಮತ್ತು ಸಮಾಜಕ್ಕೆ ವಹಿಸಲಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಸ್ವಾಮೀಜಿಗಳಿಗೆ ಇರ್ತಿರ್ಲಿಲ್ಲ. ಟ್ರಸ್ಟಿಗಳು ಅದನ್ನು ನೋಡ್ಕೊಳ್ತಾ ಇದ್ರು, ಅದರಲ್ಲಿ ಅವ್ಯವಹಾರ ಆಗಿದೆ ಅಂತ ಈಗ ವಚನಾನಂದ ಶ್ರೀಗಳು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಬೇಕಾದ್ರೆ ನಾವು ಅಕೌಂಟ್ಸ್ ಎಲ್ಲ ತಂದಿಡ್ತೀವಿ, ಲೆಕ್ಕಪತ್ರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಅಂತ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ. ಈ ಮಧ್ಯೆ ಪಂಚಮಸಾಲಿ ಲಿಂಗಾಯತ ಸಂಘ ಇಂಟರ್ಫಿಯರ್ ಆಗಿ ಯಾರು ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡಿದ್ದಾರೋ ಆ ಸ್ವಾಮೀಜಿಗಳ ಉಚ್ಚಾಟನೆ ಮಾಡಿದಂತ ಟ್ರಸ್ಟಿಗಳನ್ನ ಸಂಘ ಉಚ್ಚಾಟನೆ ಮಾಡಿದೆ. ಸಂಘಕ್ಕೆ ಅಧಿಕಾರ ಇಲ್ಲ ಅಂತ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ. ಸಂಘ ಬೈಲಾದಲ್ಲೇ ಇದೆ ನೋಡಿ ಅಂತ ಸಂಘ ಹೇಳ್ತಾ ಇದೆ. ಸಂಘದ ಅಧ್ಯಕ್ಷರು ಸೀಟೇ ಅಲ್ಲಾಡ್ತಾ ಇದೆ, ಅವರೇ ನಮ್ಮನ್ನ ಅಲ್ಲಾಡ್ಸೋದು ಅಂತ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ. ಈ ಮಧ್ಯೆ ವಚನಾನಂದ ಶ್ರೀಗಳು ನನ್ನ ಪೀಠ ಉಳಿದ್ರೆ ಸಾಕು, ನನ್ನ ಸೀಟ್ ಉಳಿದ್ರೆ ಸಾಕು ಅಂತ ಅವರು ಒದ್ದಾಡ್ತಾ ಇದ್ದಾರೆ. ಈ ಮಧ್ಯೆ ಪಂಚಮಸಾಲಿ ಸಮುದಾಯ ಮತ್ತು ಸಮಾಜ ಫುಲ್ ಕನ್ಫ್ಯೂಸ್ ಆಗಿದೆ. ಯಾರು ಸರಿ, ಯಾರು ತಪ್ಪು, ಯಾಕೆ ಹಿಂಗೆ ಹೊಡೆದಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಕಲ್ಪನೆ ಇಲ್ಲ, ಅರಿವಿಲ್ಲ. ಇದಿಷ್ಟು ಈ ಪಂಚಮಸಾಲಿ ಸಮುದಾಯದ ಪೀಠಗಳ ಕಥೆ. ಏನೋ ಪ್ರೆಸ್ ಮೀಟ್ ಮಾಡ್ತಾರಂತೆ, ನೋಡೋಣ. ಇದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಹೊರತು ಇದು ಬಗೆಹರಿಯಲ್ಲ.